ಕನ್ನಡವನ್ನು ಅದರ ಎಲ್ಲ ಕನ್ನಡತನ ಮತ್ತು ಸೊಗಡಿನ ಜೊತೆ ಕಾಯ್ದುಕೊಂಡು ಬಂದವರು ನಮ್ಮಲ್ಲಿ ಭಾಳ ಕಡಿಮೆ ಮಂದಿ. ಇವತ್ತು ಒಂದು ಭಾಷೆಯ ಜೊತೆ ನಾವು ಮುಖಾಮುಖಿ ಆಗಬೇಕು ಅಂದರೆ ಆ ಭಾಷೆಯ ಜೊತೆ ಸೃಜನಶೀಲವಾಗಿಯೂ ಇರಬೇಕಾಗತ್ತೆ, ಕ್ರಿಯಾಶೀಲವಾಗಿಯೂ ಇರಬೇಕಾಗತ್ತೆ. ಒಬ್ಬ ವ್ಯಕ್ತಿ ಸೃಜನಶೀಲವಾಗಿದ್ದಾಗ ಕ್ರಿಯಾಶೀಲವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ರಿಯಾಶೀಲವಾಗಿ ಇದ್ದಾಗ ಅವನ ಸೃಜನಶೀಲ ಆಯಾಮ ಸ್ವಲ್ಪ ನಷ್ಟ ಆಗ್ತಾ ಹೋಗುತ್ತೆ. ಈ ಎರಡೂ ಕ್ಷೇತ್ರಗಳಲ್ಲಿ ಭಾಳ ಸಮರ್ಥವಾಗಿ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿಯ ಹೆಸರನ್ನು ನಾನು ಇವತ್ತು ಹೇಳೋದಾದರೆ ಗೋರು ಚ ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ, ಗೋರು ಚನ್ನಬಸಪ್ಪ ಅಂತ ಭಾಳ ಪ್ರಸಿದ್ಧರಾದವರು. ಅವರು ಇವತ್ತು 85ನೇ ವರ್ಷದ ಹೊಸಿಲಲ್ಲಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಸಂಚಯದಲ್ಲಿ ಅರ್ಧ ಗಂಟೆ ಕಾಲ ಮಾತಾಡ್ತಾರೆ ಅವರ ಸಾಧನೆಗಳ ಬಗ್ಗೆ. ಒಂದು ಮಾತಿದೆ, ಏನಪ್ಪ ಅಂದರೆ, ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಆಗದ ಹೊರತು ಅವನು ಶರಣನ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ಗೋರುಚ ಅವರು ಅವರ ಅಂತರಂಗದ ಅರಿವನ್ನು ಬಹಿರಂಗದ ಕ್ರಿಯೆಯನ್ನಾಗಿಸಿ ಅದರ ಮೂಲಕ ಒಂದು ಸಮಾಜವನ್ನು ಕಟ್ತಾ ಹೋದವರು. ಕಟ್ಟುವ ಕೆಲಸ ಅವರಿಗೆ ಭಾಳ ಪ್ರಿಯವಾದ್ದು. ತೀರ ಬಡತನದಲ್ಲಿ ಹುಟ್ಟಿ ಇವತ್ತು ದುಡ್ಡಿಗೆ ಆಸೆ ಪಡದೆ ಅಭೂಷಣ ಅಂತ ಹೇಳುವ ಒಂದು ವೃತವನ್ನು ಪಾಲಿಸಿಕೊಂಡು ಬಂದು ತಮ್ಮ ಎಲ್ಲ ಸಂಪತ್ತನ್ನು ಕೂಡ ಸಮಾಜಕ್ಕೆ ವಾಪಸ್ ಕೊಟ್ಟವರವರು. ಗೋರುಚ ಅವರೇ, ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ನನಗೆ ನಿಮ್ಮ ಸಾಧನೆಗಳನ್ನು ನೋಡಿದಾಗ, ನಿಮ್ಮ ಬಯೋಡಾಟಾಗಳ ಪಟ್ಟಿ ನೋಡಿದಾಗಲೇ ಅದೊಂದು 7-8 ಪುಟ ಹೋಗುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಸಾಧನೆಗಳಿವೆ. ಇದನ್ನು ನೋಡ್ತಾ ಇದ್ದಾಗ ನಿಮ್ಮ ಬಾಲ್ಯ ಭಾಳ ಸಮೃದ್ಧವಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ನಿಮ್ಮ ಬಾಲ್ಯದ ಬಗ್ಗೆ ನನಗೆ 4 ಮಾತು ಹೇಳಿ ಸರ್. ಬಾಲ್ಯ ಸಮೃದ್ಧ ಅಂತ ಏನಿಲ್ಲ, ಆದರೆ ಭಾಳ ಸಂಕಷ್ಟದಲ್ಲೇ ಇದ್ವಿ ನಾವು. ಅನುಭವಗಳು ಸಮೃದ್ಧವಾಗಿತ್ತು. ಅನುಭವಗಳು ಸಮೃದ್ಧವಾಗಿತ್ತು. ನಾನು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ, ಗೊಂಡೇದಹಳ್ಳಿ ಅಂತ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಒಂದು ಹಳ್ಳಿ. ಒಂದು 50-60 ಮನೆ ಇರ್ತಕ್ಕಂಥ ಒಂದು ಸಣ್ಣ ಹಳ್ಳಿ. ನಮ್ಮ ತಂದೆ ಒಂದು ಸಾಮಾನ್ಯ ಸಹಾಯಧನದ ಶಾಲೆ ಅಂತಿತ್ತು, ಆ ಗ್ರ್ಯಾಂಡ್ ಸ್ಕೂಲ್ ಅಂತ. ಅವರಿಗೆ 3 ರೂಪಾಯಿ 4 ರೂಪಾಯಿ ಸಂಬಳ, ಅದಕ್ಕೆ ಉಪಾಧ್ಯಾಯರಾಗಿದ್ದರು. ನಾನು ಪ್ರಾಥಮಿಕ ಶಾಲೆನ ಅವರ ಅಧೀನದಲ್ಲೇ ಕಲಿತೆ. ಮುಂದೆ ನಾನು ಮಾಧ್ಯಮಿಕ ಶಾಲೆಗೆ ಹೋಗಬೇಕು ಅಂತಂದಾಗ ಅವರು ನನಗಾಗಿ ಆ ಹುದ್ದೆನೂ ಬಿಟ್ಟು ನಮ್ಮ ಹಳ್ಳಿಗೆ ಬಂದು ಬೇಸಾಯಕ್ಕೆ ತೊಡಗಿದರು. ಬೇಸಾಯ ಮಾಡೋದು ಭಾಳ ಕಡಿಮೆ, ಒಂದು 4 ಎಕರೆ ಏನೋ ಜಮೀನಿತ್ತು ನಮಗೆ. ಅದರಿಂದ ಅವರು ಬದುಕೋದು ತುಂಬ ಕಷ್ಟ ಆಯಿತು. ಆ ಕಷ್ಟದಲ್ಲೇ ನಮ್ಮನ್ನು ಓದಿಸ್ಲಿಕ್ಕೆ ಶುರುವಾದರು. ನಾನು ಅಜ್ಜಂಪುರಕ್ಕೆ ಸುಮಾರು 2.5 ಮೈಲಿ ದೂರದಿಂದ ನಮ್ಮ ಊರಿಂದ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇ ಸ್ವಾತಂತ್ರ್ಯ ಹೋರಾಟದ ಇದು ನಡೀತು. ವಿನೋಬಾ ಭಾವೆ ಅದು ಸ್ವಲ್ಪ ಅನಂತರ. ನಾನು ಮಾಧ್ಯಮಿಕ ಶಾಲೆಯಲ್ಲಿದ್ದಾಗ ಅಜ್ಜಂಪುರದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಇದು ಬಿಸಿ ಬಹಳ ಇತ್ತು. ಅಲ್ಲಿ ಒಂದು ಸಣ್ಣ ಉದಾಹರಣೆ ಇದೆ, ತಿಪ್ಪಣ್ಣನವ್ರ ಬಗ್ಗೆ ಹೇಳ್ತೇನೆ. ಒಂದು ಸಂದರ್ಭ ತುಂಬ ಸ್ವಾರಸ್ಯವಾದ ಸಂದರ್ಭ. ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಅಂತ ಬಹಳ ಪ್ರಸಿದ್ಧರು, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಒಳ್ಳೆಯ ಕೀರ್ತನಕಾರ, ಭಾಳ ಸೊಗಸಾಗಿ ಮಾತಾಡ್ತಾರೆ. ಅವರು ನಾವು ಅಜ್ಜಂಪುರಕ್ಕೆ ಬರಬೇಕಾಗಿತ್ತು. ಅವ್ರ ಹೆಸರು ಕೇಳಿ ಬಹಳ ಜನ, ಸಾವಿರಾರು ಜನ ಸೇರಿದರು. ನಾವೆಲ್ಲ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀವಿ. ಆದರೆ ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಕೂರ್ಲಿಕ್ಕೆ ಒಂದು ಕುರ್ಚಿ ಇಲ್ಲ ಆ ಕಾಲದಲ್ಲಿ. ಒಂದು ಜಾಯಿಕಾಯಿ ಪೆಟ್ಟಿಗೆ ಕುರ್ಚಿ ಅಂತ ಇರ್ತಿತ್ತು ಆ ಕಾಲದಲ್ಲಿ. ಪಕ್ಕದ ಮನೆಯಲ್ಲಿ ತಂದು ನಾವೊಂದು ಕುರ್ಚಿ ಹಾಕಿದ್ವಿ, ತುಂಬ ಹಳೆಯ ಕುರ್ಚಿ. ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ದಡುತಿ ವ್ಯಕ್ತಿ. ಅವರು ಬಂದು ಕೂತು ಕೂಡಲೇ ಕುರ್ಚಿ ಮುರಿದೋಗ್ಬಿಡುತ್ತೆ. ಸಹಜವಾಗಿ ಜನ ನಕ್ಕರು. ಆದರೆ ಅವರು ಎಷ್ಟು ಬುದ್ಧಿವಂತರಂದರೆ ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಅವರೊಂದು ಮಾತು ಹೇಳಿದರು, ಇವತ್ತು ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಕೂತ ಕುರ್ಚಿ ಹೇಗೆ ಪುಡಿಯಾಗಿ ಹೋಯಿತೋ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಕೂಡ ಸದ್ಯದಲ್ಲೇ ಪುಡಿ ಆಗ್ತದೆ ಅಂತನ್ನುವಂಥ ಮಾತು ಹೇಳಿದ್ರು. ಜನ ಚಪ್ಪಾಳೆ ಹೊಡೆದ್ರು. ಬಹಳ ಅದು ತುಂಬ ಪರಿಣಾಮ ಉಂಟು ಮಾಡ್ತು. ನನ್ನ ಮೇಲೆ ತುಂಬ ಪರಿಣಾಮ ಮಾಡಿದ್ದಂದರೆ ಅವರ ಆ ಮಾತು. ಹಾಗಾಗಿ ನಾನು ಸ್ವಾತಂತ್ರ್ಯ ಹೋರಾಟದ ಅನೇಕ ಚಟುವಟಿಕೆಗಳಲ್ಲಿ ನಾನು ಮುಂದೆ ಪ್ರೌಢಶಾಲೆಗೆ ಹೋದಾಗಲೂ ಕೂಡ ಪಾಲ್ಗೊಳ್ಳಲಿಕ್ಕೆ ನನಗೆ ಅವಕಾಶ ಮತ್ತು ಆಸಕ್ತಿಯೂ ಇತ್ತು ಅದರಲ್ಲಿ. ಇನ್ನು ನಮ್ಮ ಊರಿನಲ್ಲಿ ಇದೆಲ್ಲ ನೋಡಿದಾಗ ನಾನು ಗಾಂಧೀಜಿ ಅವರ ಹೇಳಿಕೆಗಳನ್ನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದು ನನಗೆ ಮತ್ತಷ್ಟು ಪರಿಣಾಮ ಉಂಟು ಮಾಡಿದ್ದಂದರೆ ಅಜ್ಜಂಪುರದಲ್ಲಿ ಗೀತಾ ಒಂದು ಶಿವಾನಂದಾಶ್ರಮ ಅಂತ ಇತ್ತು. ಅಲ್ಲಿ ಶಂಕರಾನಂದ ಸ್ವಾಮಿಗಳು ಅಂತ ಪ್ರವಚನ ಮಾಡ್ತಾಯಿದ್ರು, ಗೀತಾ ಪ್ರವಚನ. ಅದು ನನ್ನ ಮೇಲೆ ತುಂಬ ಪರಿಣಾಮ ಉಂಟು ಮಾಡಿತು. ಹಾಗೆ ಗುರುಕುಮಾರಾಶ್ರಮ ಅಂಥೇಳಿ ನಮ್ಮ ಹಳ್ಳಿ ಪಕ್ಕದಲ್ಲಿ ಗಿರಿಯಾಪುರ, ಅದು ಕೂಡ ಅಲ್ಲಿ ನಡೀತಿದ್ದಂಥ ಚಟುವಟಿಕೆಗಳು, ಅಲ್ಲಿ ಬರೆದಂಥ ಸಾಹಿತಿಗಳು, ಕಲಾವಿದರು, ಮಲ್ಲಿಕಾರ್ಜುನ ಮನ್ಸೂರ್, ರಾಜಗುರು ಇಂಥವರೆಲ್ಲ ಸಂಗೀತಗಾರರು ಅಲ್ಲಿಗೆ ಬರ್ತಾಯಿದ್ರು. ಅವನ್ನೆಲ್ಲ ನೋಡಿದಾಗ ಆನಾ ಕೃಷ್ಣರಾಯರಂಥ, ಭೋಸ್ನೂರು ಮಠ ಅಂತ, ಸಂಶಿ ಭೋಸ್ನೂರು ಮಠ ಅಂತ ಇವರೆಲ್ಲ ಸಾಹಿತಿಗಳು ಅಲ್ಲಿ ಬರ್ತಾಯಿದ್ರು. ಇವ್ರನ್ನೆಲ್ಲ ನೋಡಿದಾಗ ಸಹಜವಾಗಿ ಸಾಹಿತ್ಯ ಮತ್ತು ಕಲೆ ಬಗ್ಗೆ ನನ್ನ ಆಸಕ್ತಿ ಕೇಳಿತು.
ಹಾಗೆಯೇ ನನ್ನ ಜಾನಪದದ ಬಗ್ಗೆ ನನಗೆ ಆಸಕ್ತಿ ಹುಟ್ಟಲಿಕ್ಕೆ ಕಾರಣ ನಮ್ಮ ಊರಿನಲ್ಲಿ ಒಂದು ಜನಪದ ಕಲಾ ತಂಡ, ವೀರಗಾಸೆ ಕಲಾ ತಂಡ ಇತ್ತು. ನಮ್ಮ ಹಳ್ಳಿಗರು ಬಯಲಾಟ ನಾಟಕಗಳನ್ನು ಮಾಡ್ತಾಯಿದ್ರು. ಇವೆಲ್ಲವೂ ಕೂಡ ನನ್ನ ಮೇಲೆ ನೇರವಾದಂಥ ಪರಿಣಾಮ ಉಂಟು ಮಾಡ್ತು ಅಂತ ಹೇಳ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ್ದು ನಮ್ಮ ತಂದೆ ತಾಯಿಯ ಸಂಸ್ಕಾರ. ಅವರು ಬಡವ ನೀನು ಮಡಗಿದ ಹಾಗಿರುವಂತನೂ ಹಾಗೆ ಇದ್ದಂಥವರು. ಬಟ್ ಆ ಬಡತನದಲ್ಲಿ ಕೂಡ ತಾವು ವಿನೋಬಾ ಭಾವೆಯವರು ಬಂದಾಗ ತಮ್ಮ ಬಂಗಾರದ ವಾಚನ ಬಿಚ್ಚಿ ಕೊಡ್ತೀರಿ ಅಂತ ಒಂದು ಮಾತು ಬರುತ್ತಲ್ಲಿ. ನಾನು ಆಗಲೇ ನಮ್ಮ ಹಳ್ಳಿಗೆ ಒಂದು ಹತ್ತಿರದ ಹಳ್ಳಿಗೆ ಬಂದಿದ್ದರು ಪಾದಯಾತ್ರೆಯಲ್ಲಿ. ಅವರು ಮಾತುಗಳು ಕೇಳಿದಾಗ ನನಗೆ ತುಂಬ ಇದಾಯಿತು. ಇದೆಲ್ಲ ಏನು, ಇದನ್ನು ನಾವು ಇಟ್ಕೊಂಡು ಏನು ಮಾಡಬೇಕಂಥೇಳಿ. ಆಗ ನನ್ನ ಕೈಲಿ ಒಂದು ಉಂಗುರ ಇತ್ತು. ನಮ್ಮ ಅಕ್ಕ ನನ್ನ ಮದುವೆ ಸಂದರ್ಭದಲ್ಲಿ ಉಡುಗೊರೆಯಾಗಿ ಕೊಟ್ಟಿದ್ದು ಉಂಗುರ. ಆ ಉಂಗುರನ ನಾನು ವಿನೋಬಾಗೆ ಕೊಟ್ಟೆ. ಅವರು ಅದನ್ನು ಸಭೆ ಮಂದಿ ಹಿಡಿದು ತೋರಿಸಿ, ಒಬ್ಬ ಯುವಕ ನನಗೊಂದು ಉಂಗುರ ಕೊಟ್ಟಿದ್ದಾರೆ, ನಾನು ಉಂಗುರ ತಗೊಂಡು ನಾನೇನು ಮಾಡಲಿ, ಆದರೆ ಯುವಕನಿಗೊಂದು ಕಿವಿ ಮಾತು, ಈ ಉಂಗುರನ ಅವರ ಹಳ್ಳಿಯ ಉದ್ಧಾರಕ್ಕೆ ಬಳಸ್ಕೊಳ್ಳಿ ಅದನ್ನು. ಮತ್ತು ಅಷ್ಟೇ ಅಲ್ಲ, ಬರೀ ಉಂಗುರ ಕೊಟ್ಟರೆ ಸಾಲದು, ಇನ್ನು ಮುಂದೆ ಎಂದೂ ಕೂಡ ಬಂಗಾರ ಧರಿಸೋದಿಲ್ಲ ಅಂತ ಆಭೂಷಣ ವ್ರತ ಕೈಗೊಳ್ಳಬೇಕು ಅಂತ ಹೇಳಿದರು. ನಾನು ಕೂಡಲೇ ಆಭೂಷಣ ವ್ರತದ ಇದಕ್ಕೆ ನಮೂನೆಗೆ ನಾನು ಸೈನ್ ಹಾಕಿದೆ. ಆ ಹೊತ್ತಿನಿಂದ ನಾನು ಬಂಗಾರವನ್ನು ಧರಿಸಲಿಲ್ಲ. ಹಾಗೆಯೇ ಸಭೆಯಲ್ಲಿ ಧರಿಸುವಂಥ ಬ್ಯಾಡ್ಜ್ಗಳನ್ನು ನಾನು ಧರಿಸ್ತಾ ಇಲ್ಲ. ನಿಮಗೆ ಪ್ರಶಸ್ತಿ ಬಂದಾಗ ಬಂಗಾರ ಬಂದಿರಬೇಕಲ್ಲ? ಹಲವಾರು ಪ್ರಶಸ್ತಿಗಳು ಬಂತು. ನನಗೆ ರಾಜ್ಯ ಪ್ರಶಸ್ತಿ ಬಂದಾಗ ಸರ್ಕಾರ ಬಂಗಾರದ ಪದಕ ಕೊಡ್ತು. ನಾನು ಆ ಪದಕ ನಾನು ಮುಟ್ಟಲಿಲ್ಲ. ಅಲ್ಲೇ ಮುಖ್ಯಮಂತ್ರಿಗಳು SM ಕೃಷ್ಣ ಅವರಿದ್ದರು. ಅವ್ರಿಗೆ ಅದನ್ನು ಅಲ್ಲೇನೆ ಹೇಳಿ, ಇದನ್ನು ನಮ್ಮ ಸೈನಿಕರ ಕ್ಷೇಮ ನಿಧಿಗೆ ಕೊಟ್ಟುಬಿಡ್ಬೋದು ಅಂಥೇಳಿ ನಾನು ಹಾಗೆ ಹೇಳಿ ಸೈನಿಕರ ಕ್ಷೇಮ ನಿಧಿಗೆ ಅದನ್ನು ಕೊಟ್ಟುಬಿಟ್ಟೆ ನಾನು. ಸೊ ನಿಮ್ಮ ಎಲ್ಲ ಸಾಮಾಜಿಕ ಚಟುವಟಿಕೆಗೆ ಕೂಡ ಒಂದು ಭದ್ರವಾದ ಬುನಾದಿಯನ್ನು ನಿಮ್ಮ ಬಾಲ್ಯ ಒದಗಿಸ್ತು. ಅಂದರೆ ಒಂದು ಸ್ವಾತಂತ್ರ್ಯ ಹೋರಾಟ, ಗ್ರಾಮ ವಿಕಾಸ, ವಚನ, ಇದು ಮೂರು ಕೂಡ ನಾವು ಮುಂದೆ ನಿಮ್ಮ ಜೀವನವನ್ನು ನೋಡಿದ್ರೆ ಈ 85 ವರ್ಷಗಳ ಒಟ್ಟಾರೆ ಬದುಕನ್ನು ಒಂದು ಸಲ ಮೆಲುಕು ಹಾಕಿದರೆ ಇದು ಎಲ್ಲಿಂದ ನಿಮ್ಮ ಒಂದು ಹೊಸ ಬದುಕು ಆರಂಭ ಆಯಿತು ಅನಿಸುತ್ತೆ ಸರ್? ನಾನು ಸಹಜವಾಗಿ ಬೀರೂರಿನಲ್ಲಿ ನಾನು ಪ್ರೌಢಶಾಲೆ, ಅಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚು ಪಾಲ್ಗೊಂಡಿದ್ದೆ. ಪ್ರತಿನಿತ್ಯ ಬೆಳಗ್ಗೆ ಪ್ರಭಾತ್ ಬೇರೆಗೆ ನಾನೇ ಹಾಡನ್ನು ಹೇಳ್ಕೊಡ್ತಾ ಇದ್ದೆ. ಅಂಥ ಒಂದು ಸಂದರ್ಭ. ನಮ್ಮಲ್ಲಿ ಹೆಡ್ ಮಾಸ್ಟರ್ ಇದ್ದರು. ಆಗ ನನಗೆ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಅವ್ರ ಹೆಡ್ ಮಾಸ್ಟ್ರು, ನೀನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರೆ ನಿನ್ನ ಸ್ಕಾಲರ್ಶಿಪ್ ನಿಂತು ಹೋಗಿಬಿಡ್ತದೆ, ನೀನು ಇದೆಲ್ಲ ಪ್ರಭಾತ್ ಬೇರೆಗೆ ಹೋಗಬಾರ್ದು, ಒಂದು ವೇಳೆ ಹೋದರೂ ಕೂಡ ಯಾರ ಕಣ್ಣಿಗೂ ಕಾಡದ ಹಾಗೆ ನೀನು ಪ್ರಭಾತ್ ಹಾಡನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ದರು. ಅವರ ಅಭಿಮಾನನೂ ಸ್ವಾತಂತ್ರ್ಯದ ಅಭಿಮಾನ. ಆ ಸಂದರ್ಭದಲ್ಲೇ ವಿನೋಬ ಆದ ನಂತರ ನಾನು ಅನಿವಾರ್ಯವಾಗಿ ನಾನು ಕೂಡ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿ ನೌಕರಿಗೆ ಸೇರಬೇಕಾದಂಥದ್ದು. ನಮ್ಮ ತಂದೆಗೆ ಮೇಲೆ ಓದಿಸಬೇಕು ಅನ್ನೋದು ಆಸೆ ಇದ್ದರೂ ಕೂಡ ಬಡತನದಿಂದ ಸಾಧ್ಯವಾಗಿಲ್ಲ. ನಾನು ಶಾಲಾ ಅಧ್ಯಾಪಕನಾಗಿದ್ದಾಗಲೇ ವಿನೋಬಾ ಭಾವೆದು ಪಾದಯಾತ್ರೆ ಬಂತು. ಆ ಸಂದರ್ಭದಲ್ಲಿ ಆ ಘಟನೆ ನಡೆದಿದ್ದಂಥದ್ದು. ಆಗ ನನಗೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆಯೂ ಹೆಚ್ಚು ಒಲವು ಮೂಡಿತು. ಅವರು ವಿನೋಬಾ ಭಾವೆಯ ಲೇಖನಗಳನ್ನು ನಾನು ನೋಡ್ತಾ ಇದ್ದೆ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ಗಾಂಧೀಜಿ ಬಗ್ಗೆ. ನಮ್ಮ ಊರಿಗೆ ಏನಾದರೂ ಮಾಡಬೇಕಂತೇಳಿ ನಾವು ಆಗ ನಮ್ಮ ಊರಿನಲ್ಲಿ ಸಮಾನ ಮನಸ್ಸಿನ ಒಂದು 3-4 ಜನ ನನ್ನ ಸಂಬಂಧಿಗಳೆಲ್ಲ ಸೇರಿ ಒಂದು ತರುಣ ಸಂಘ ಅಂತ ನಾವು ಕಟ್ಟಿದ್ದು. ಅದನ್ನು ಮುಂದೆ ಹಳ್ಳಿಗೆ ಬೆಳಗ ಅಂತ ಆಯಿತು. ಆ ತರುಣ ಸಂಘದ ವತಿಯಿಂದ ನಾವು ಪ್ರತಿ ತಿಂಗಳು ಊರನ್ನೆಲ್ಲ ಸ್ವಚ್ಛ ಮಾಡೋದು ಮೊದಲನೇ ಕಾರ್ಯಕ್ರಮ. ಪ್ರತಿ ತಿಂಗಳು ನಾವು ಸ್ವಚ್ಛ ಮಾಡ್ತಾಯಿದ್ದು. ಹಬ್ಬಗಳು ನಡೆದಾಗ ಊರು ಒಳಗಡೆ ಎಲ್ಲ ನಾವು ಭಜನೆ ಮಾಡ್ತಾ ಹೋಗೋದು. ಊರಿನ ಜನ ಏನಾದರೂ ಅವರು ಪ್ರೀತಿಯಿಂದ ಕೊಡುವಂಥ ಕಾಣಿಕೆ, ಆ ಬಂದ ಕಾಣಿಕೆಯನ್ನು ಹರಾಜು ಮಾಡಿ ಆ ಹಣನ ನಮ್ಮ ಹಳ್ಳಿಯಲ್ಲೇ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂಥ ಹುಡುಗರಿಗೆ ವಿದ್ಯಾರ್ಥಿ ವೇತನ ರೂಪದಲ್ಲಿ ನಾವು ಕೊಟ್ಕೊಳ್ತಾ ಬಂದು. ಹಾಗೆ ನಾವು ಕೂಡ ಕೆಲವು ನಾಟಕಗಳನ್ನು ಮಾಡಿದ್ವಿ. ರಂಗಭೂಮಿ ಆಸಕ್ತಿನೂ ನನಗಿದ್ದರಿಂದ ಇದು ಸ್ವಾತಂತ್ರ್ಯ ನಂತರ ನಾಟಕಗಳನ್ನು ಮಾಡಿದ್ವು. ಬೇಕಾದಷ್ಟು ಬಡತನದ ಭೂತ, ನಾವು ಚಿಗಟೇರಿ ಜಟ್ಟೆಪ್ಪ ಅಂತ ಒಬ್ಬರು, ನನಗೆ ವಯಸ್ಸಾಗಿರೋದು ಮರೆತು ಹೋಗ್ತಾ ಇದೆ. ಅವ್ರದ್ದು ನಾಟಕ ಕಂಪ್ನಿ ಇತ್ತು, ಒಳ್ಳೆ ನಾಟಕಗಳು ಮಾಡ್ತಾಯಿದ್ರು. ಆ ನಾಟಕಗಳನ್ನು ನಾವು ಕೂಡ ಬಡತನದ ಭೂತ, ಪಠಾಣಿ ಪಾಶ್, ಕಡ್ಲಿಮಟ್ಟಿ, ಸ್ಟೇಷನ್ ಮಾಸ್ತರ್, ಇಂಥ ನಾಟಕಗಳನ್ನು ನಾವು ಕೂಡ ಮಾಡಿದ್ವಿ. ಆ ನಾಟಕವನ್ನು ಕೆಲವು ಸಹಾಯಾರ್ಥ ಪ್ರದರ್ಶನಗಳು ಮಾಡಿ ಅದರಿಂದಲೂ ಸ್ವಲ್ಪ ಮಟ್ಟಿಗೆ ಹಣನ ನಮ್ಮ ಸಂಘಕ್ಕೆ ನಾವು ಕೂಡಿಸಿದ್ವು. ನಾವು ಆಗಲೇ ನಮಗೆ ಈ ಸಾಹಿತ್ಯದ ಬಗ್ಗೆ ಒಲವಿದ್ದರಿಂದ ನಂದಾದೀಪ ಅಂತೇಳಿ ಒಂದು ಕೈ ಬರಹದ ಮಾಸಪತ್ರಿಕೆ ತರ್ತಾಯಿದ್ವು. ನಮ್ಮ ಹಳ್ಳಿಯಲ್ಲಿ 40-50 ಮನೆ ಇರುವಂಥ ಹಳ್ಳಿಯಲ್ಲಿ ಕೈ ಬರಹದ ಮಾಸಪತ್ರಿಕೆ. ನಮ್ಮಲ್ಲಿ ಒಬ್ಬರು ಪುಟ್ಟಸ್ವಾಮಿ ಅಂತ ಇದ್ದರು, ಅವರು ಒಳ್ಳೆಯ ಕಲಾವಿದರು, ಚಿತ್ರಗಳನ್ನು ಬರೀತಾಯಿದ್ರು. ಅದನ್ನು ಹಾಗೆ ಇದು ಆಸಕ್ತಿ ಬೆಳೀತಾ ಬಂತು. ನಾನು ಉಪಾಧ್ಯಾಯನಾಗಿದ್ದಾಗ ಸುಮಾರು 15 ವರ್ಷ ನಾನು ಉಪಾಧ್ಯಾಯನಾಗಿದ್ದೆ. ಅಷ್ಟೊತ್ತಿಗೆ ಒಂದು ಯೋಜನೆ ಬಂತು ಸರ್ಕಾರದಿಂದ. ಏನಂದರೆ
ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ SK ಡೇ ಆರಂಭ ಮಾಡಿದೆ ನೆಹರು ಕಾಲದಲ್ಲಿ. ಆಗ ಸಮುದಾಯ ಅಭಿವೃದ್ಧಿ ಯೋಜನೆಯಲ್ಲಿ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಗಳು ಅಂತ ಒಂದು ಹುದ್ದೆ, ಆ ಹುದ್ದೆಗೆ ಸ್ವಲ್ಪ ಪ್ರತಿಭಾವಂತ ಉಪಾಧ್ಯಾಯರನ್ನು ಆರಿಸಬೇಕು ಅಂತ ಒಂದು ಯೋಜನೆಯಲ್ಲಿ ಹಾಕ್ಕೊಂಡಾಗ ರಾಜ್ಯದಲ್ಲಿ ಇರುವಂಥ ಕೆಲವು ಆಡಳಿತ ಉಪಾಧ್ಯಾಯರುಗಳನ್ನು ಸಂದರ್ಶನಕ್ಕೆ ಕರೆದು ಆಯಾ ಜಿಲ್ಲಾ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ. ಆ ಸಂದರ್ಶನದಲ್ಲಿ ನಾನು ಒಬ್ಬ ಆಯ್ಕೆ ಆಯಿತು. ಸುಮಾರು ಒಂದು 16 ಜನವೇನು ಆ ಸಲ ಆಯ್ಕೆ ಮಾಡಿದಾಗ ನನ್ನ ಹೆಸರು ಮೊದಲೇ ಇತ್ತು. ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆ ಹೊಸನಗರಕ್ಕೆ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿ ಅಂಥೇಳಿ ನನ್ನ ನೇಮಕ ಮಾಡಿದರು. ಸೊ ನೀವು ಅಲ್ಲಿಗೆ ಹೋದಾಗಲೇ ಕುಟುಂಬ ಅಂತ ಹೇಳೋ ಒಂದು ಪತ್ರಿಕೆ ಮಾಡಿದ್ದಲ್ಲ, ಅದು ಆನಂತರ ಅಲ್ಲಿ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಯಾಗಿದ್ದಾಗ ನನ್ನನ್ನು ಗಾಂಧಿ ಗ್ರಾಮಕ್ಕೆ ತರಬೇತಿ ಕಳಿಸಿದರು. ಮತ್ತು ನನ್ನ ಭಾವನೆಗಳ ಬದಲಾವಣೆಗಳಿಗೆ ಗಾಂಧಿ ಗ್ರಾಮದ ತರಬೇತಿಯು ಕೂಡ ಒಂದು ಅಂತ ಹೇಳ್ಬೋದು. ಅಲ್ಲಿ ಆ ಗ್ರಾಮ ನೈರ್ಮಲ್ಯದ ಕೆಲಸ ಮತ್ತು ಗ್ರಾಮೀಣ ಅಭಿವೃದ್ಧಿ ಬಗ್ಗೆನೇ ಅದು ತರಬೇತಿ. ಅದಾದ ನಂತರ ನಾನು ವಾಪಸ್ಸು ಮತ್ತು ನನ್ನ ಶಿವಮೊಗ್ಗಕ್ಕೆ ಬರೋದ್ರೊಳಗಾಗಿ ಸರ್ಕಾರ ಮತ್ತೊಂದು ಅವಕಾಶ ನನಗೆ ಕಲ್ಪಿಸಿಕೊಡ್ತು. ಅದು ವಾರ್ತಾ ಇಲಾಖೆಯಲ್ಲಿ ಪಂಚಾಯತ್ ರಾಜ್ಯ ಅಂತ ಒಂದು ಪತ್ರಿಕೆ, ಆ ಪತ್ರಿಕೆಯ ಸಹಸಂಪಾದಕನಾಗಿ ನನಗೆ ಆಯ್ಕೆ ಮಾಡಿದರು. ನಾನು ಅಲ್ಲಿ ಬಂದು ವಾರ್ತಾ ಇಲಾಖೆಯಲ್ಲಿ ಒಂದು 16 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಜನಪದ ಅಂತ ಮತ್ತೊಂದು ವಾರಪತ್ರಿಕೆ ಬಂತು ವಾರ್ತಾ ಇಲಾಖೆ, ಅದಕ್ಕೂ ನನ್ನನ್ನು ಉಪಸಂಪಾದಕ ಅಂತ ಸರ್ಕಾರ ನೇಮಕ ಮಾಡಿತು. ಅದಾದ ಸ್ವಲ್ಪ ದಿವಸದಲ್ಲಿ ವಿಶ್ವ ಬ್ಯಾಂಕಿನ ಭಾರತ ಜನಸಂಖ್ಯಾ ಯೋಜನೆ ಅಂತ ಬಂತು ಆರೋಗ್ಯ ಇಲಾಖೆಯಲ್ಲಿ, ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತೆ. ಅಲ್ಲಿಗೊಬ್ಬರು ಪ್ರಕಟಣಾ ವಿಭಾಗದ ಸಂಪಾದಕರಾಗಿ ಒಬ್ಬರು ಬೇಕು ಅಂತಂದಾಗ ನನ್ನ ನಿಯೋಜನೆ ಮೇಲೆ ಅಲ್ಲಿದ್ದ ಆರೋಗ್ಯ ಸಚಿವರು ಆ ಇಲಾಖೆಗೆ ತೆಗೆದುಕೊಂಡ್ರು. ನಾನು ಹೋದ ಕೂಡಲೇ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯನ ಮಾಡಿ ಅದಕ್ಕೆ ಬೇಕಾದ ಮಡಿಕೆ ಪತ್ರಗಳನ್ನು ಭಿತ್ತಿ ಪತ್ರಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಆಗ ಆರಂಭ ಮಾಡಿದ್ದು ಕುಟುಂಬ ಅಂತ ಒಂದು ಭಿತ್ತಿಪತ್ರ. ಬಹುಶಃ ಇಡೀ ಭಾರತದಲ್ಲೇ ಅಂಥ ಒಂದು ಭಿತ್ತಿಪತ್ರ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರಲಿಲ್ಲ, ಮೊದಲನೇ ಬಾರಿ. ಆಗ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಸಂಪಾದಕೀಯ ಬರೆದರು, ಎ ನಾವೆಲ್ ವೇ ಇನ್ ಸ್ಪ್ರೆಡಿಂಗ್ ಫ್ಯಾಮಿಲಿ ವೆಲ್ಫೇರ್ ಮೆಸೇಜ್ ಅಂತ ಹೇಳಿ. ಬಟ್ ಈ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಇನ್ಸಿಡೆಂಟ್ ಇದೆ. ಒಂದು ಕಡೆ ನೀವು ಒಂದು ಈ ಕುಟುಂಬ ಕಲ್ಯಾಣ ಯೋಜನೆಯನ್ನು ಆಯೋಜಿಸ್ತೀರಿ, ಅಲ್ಲಿ 24 ಜನ ಇರ್ತಾರೆ, 25 ಜನ ಆಗಬೇಕು ಅಂತ ನೀವೇ ಒಂದು ಆಪರೇಷನ್ ಮಾಡಿಸ್ಕೊತೀರಿ. ಅದು ಸಮಾಜ ಶಿಕ್ಷಣ ಕುಟುಂಬ ಯೋಜನೆ ಇಲಾಖೆಗೆ ಬರೋಕ್ಕೆ ಮುನ್ನನೇ ಆದಂಥ ಘಟನೆ ಒಂದಿತ್ತು. ನಾನು ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಯಾಗಿದ್ದಾಗ ಇದಕ್ಕೆ ಇಂತಹ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡ್ತಿದ್ದಾಗ ಅದಕ್ಕೆಲ್ಲ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿ ಕೆಲಸ ಆದ. ಆಗ 24 ಜನಕ್ಕೆ ಶಸ್ತ್ರಚಿಕಿತ್ಸೆಗೆ ಬಂದರು. ವೈದ್ಯರು ಇನ್ನೊಬ್ಬರು ಆಗಿದ್ದರೆ 25 ಆಗ್ತಿತ್ತು ಅಂತಂದರು. ಹೇಗೆ ನಾನೇ ಮಾಡಿಸ್ಕೊಂಡು ಬಿಡ್ತೀನಿ ಅಂಥೇಳಿ ಆಪ್ರೇಷನ್ ನನಗೆ ಆಗಲೇ 3 ಜನ ಮಕ್ಕಳಿದ್ದರು. ಸಂತೋಷದಿಂದ ನಾನು ಮಾಡಿಕೊಂಡೆ. ಅದಕ್ಕೆ ಪರಿಣಾಮವೂ ಆಯಿತು. ನಾನೇ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ದರಿಂದ ಈ ಸಂದೇಶ ಪ್ರಸಾರಕ್ಕೆ ನನಗೆ ಹೆಚ್ಚು ಸಹಾಯ ಮಾಡಿತು, ಕ್ಷೇತ್ರ ಪ್ರಚಾರಕ್ಕೆ ಅಂತ. ಬಟ್ ನೀವು ಉದ್ದಕ್ಕೂ ಇಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳೋದು ನಾನು. ಅಂದರೆ ಎಲ್ಲ ಕಡೆ ಕೂಡ ತಾವೇ ಮೊದಲು ನಿಂತು ಈಗ ಈ ಸಾಮಾಜಿಕ ಕ್ಷೇತ್ರದಿಂದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀವು ಹೊರಳಿಕೊಂಡ ರೀತಿ ಕೂಡ ಭಾಳ ಅನನ್ಯವಾಗಿದೆ ಅನಿಸುತ್ತೆ ಸರ್. ಆ ನೆನಪುಗಳೇನಾದ್ರು ಬರ್ತಾ ಇದ್ದಾವೆ? ಅದನ್ನು ನಾನು ಹೇಳಿದ ಹಾಗೆ ನಮ್ಮ ಊರಿನಲ್ಲಿ ನಡೀತಿದ್ದಂಥ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕಗಳು, ಭಜನೆಗಳು, ವೀರಗಾಸೆ, ಜನಪದ ಕಲೆ, ಇವು ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ವಾರ್ತಾ ಇಲಾಖೆಗೆ ಬಂದ ಮೇಲೆ ಅನೇಕರ ಸಂಪರ್ಕ ಬಂತು. ಸಾಂಸ್ಕೃತಿಕ ಸಂಸ್ಥೆಗಳು, ಸಂಘಟನೆಗಳು, ಅನೇಕ ಕಲಾವಿದರು ಪರಿಚಯ ಆದಮೇಲೆ ಇಲ್ಲಿಗೆ ಬಂದ ಮೇಲೂ ಕೂಡ ಅನೇಕ ಅಂಥ ಚಟುವಟಿಕೆಗಳಲ್ಲಿ ನಾನು ತೊಡಗಿದೆ. ಬಹಳ ಮುಖ್ಯವಾಗಿ ನನ್ನ ಮನಸ್ಸೆಲ್ಲ ಹೆಚ್ಚಾಗಿದ್ದದ್ದು ಜಾನಪದದ ಬಗ್ಗೆ. ನಮ್ಮ ಊರಿನಲ್ಲೇ ಜನಪದ ಕಲಾ ತಂಡ ಇತ್ತು. ಇದನ್ನು ವ್ಯಾಪಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಜನಪದ ಕಲಾ ತಂಡಗಳಿಗೂ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಬಂದ ಮೇಲೆ ಆಗ ನನಗೆ ಪರಿಚಯವಾಗಿದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಿ ನಾರಾಯಣ ಅವರೊಂದು ಜಾನಪದ ವಿಭಾಗ ಆರಂಭ ಮಾಡಿ ನನ್ನನ್ನೇ ಸಂಚಾಲಕರಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪದ ಕಲೆಗಳ ಬಗ್ಗೆ ಒಂದು ದೊಡ್ಡ ಸಮೀಕ್ಷೆ ಮಾಡಿ ಜನಪದ ಕಲೆಗಳು ಅಂತ ಒಂದು ಗ್ರಂಥವನ್ನು ತಂದು, ಅದು ಒಂದು ಆಕರ ಗ್ರಂಥ ಮೊದಲನೇ ಬಾರಿ. ಆಗಲೇ ನಾವು ಸಾಕ್ಷಿ ಚಿತ್ರವನ್ನು ಕೂಡ ಜನಪದ ಕಲೆಗಳ ಬಗ್ಗೆ ನಾವು ತಂದು, ನಾನು ವಾರ್ತಾ ಇಲಾಖೆಯಲ್ಲಿದ್ದರಿಂದ ಈ ಸಾಕ್ಷಿ ಚಿತ್ರಗಳ ಮಾಡೋದು, ಅದಕ್ಕೆ ಬೇಕಾದ ಸಾಹಿತ್ಯ ಬರೆದುಕೊಡೋದು, ಅದಕ್ಕೆ ಬೇಕಾದ ಕಾಮೆಂಟ್ರಿನ ಒದಗಿಸೋದು. ಜನಪದ ಅಂತ ಒಂದು ಪತ್ರಿಕೆಯನ್ನು ತರ್ತಾ ಇದ್ರಿ ಎಲ್ಲಿ? ವಾರ್ತಾ ಇಲಾಖೆಯಲ್ಲಿದ್ದಾಗ. ಜನಪದ ಅಂತಲ್ಲಿ ಅದು ಜನಪದ ಅಂತ ಪತ್ರಿಕೆ, ಅದು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು. ಆದರೆ ನಾನು ಆಮೇಲೆ ಜಾನಪದ ಪರಿಷತ್ ಅಂತ ಒಂದು ಆಯಿತು. ಅದಕ್ಕಿಂತ ಮುಂಚೆ ನಾವು ನೆನಪು ಮಾಡಿಕೊಳ್ಬೇಕಾದಂದರೆ
ತರೀಕೆರೆಯಲ್ಲಿ ನಡೆದಂತಹ ಪ್ರಪ್ರಥಮ ಜನಪದ ಸಾಹಿತ್ಯ ಸಮ್ಮೇಳನ ಇದುವರೆಗೆ ಆಗಿರಲಿಲ್ಲ. ಮೈಸೂರಿನ ಮಹಾರಾಜರು ಜಯಚಾಮರಾಜ ಒಡೆಯರವರೇ ಅದನ್ನು ಉದ್ಘಾಟನೆ ಮಾಡಿದರು. ಡಾಕ್ಟರ್ ದ ರಾ ಬೇಂದ್ರೆಯವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅವರು ಅಸ್ವಸ್ಥತೆಯಿಂದ ಬರಲಿಲ್ಲ. ಆಮೇಲೆ ಗೋರು ರಾಮಸ್ವಾಮಿ ಅಂಗರ ಅಧ್ಯಕ್ಷತೆಯನ್ನು ನಡೀತು. ಆಗ ತಂದಂಥ ಹೊನ್ನಬೆತ್ತೆಯ ಹೊಲಕ್ಕೆಲ್ಲ ಸುಮಾರು 800 ಪುಟದ ಗ್ರಂಥ ಇವತ್ತು ಜಾನಪದ ಕ್ಷೇತ್ರದ ಅಧ್ಯಯನಕಾರರಿಗೆ ಒಂದು ಒಳ್ಳೆಯ ಆಕರ ಗ್ರಂಥವಾಗಿ ಉಳಿದಿದೆ. ಅದನ್ನು ನಾನು ಮತ್ತೆ ಮುಂದೆ ಜಾನಪದ ಅಕಾಡೆಮಿ ಅಧ್ಯಕ್ಷನಾದಾಗ ಅದನ್ನು ಮರುಮುದ್ರಣ ಮಾಡಿದೆ. ಆ ಸಂದರ್ಭದಲ್ಲೇ ನಾವು ರಾಜ್ಯಾದ್ಯಂತ ಒಂದು ಏನು ಸಮೀಕ್ಷೆ ಮಾಡಿದ್ದು, ಸುಮಾರು 145 ಜನಪದ ಕಲೆಗಳು ನಮಗೆ ಪತ್ತೆಯಾಯಿತು. ಇನ್ನೂ ಎಷ್ಟೋ ಉಳಿದು ಹೋಗಿದ್ದಾವೆ ಅಂತ ಕಾಣಿಸ್ತದೆ. ಹೀಗೆ ಕರ್ನಾಟಕ ಜನಪದ ಕಲೆಗಳ ದೃಷ್ಟಿಯಿಂದ ಅತ್ಯಂತ ಸಮೃದ್ಧವಾದ ರಾಜ್ಯ ಅಂತ ಅನ್ನೋದು ಆ ಸಮೀಕ್ಷೆಯಿಂದ ನಮಗೆ ಪರಿಚಯ ಆಯಿತು. ಮುಂದೆ ಜಾನಪದ ಪರಿಷತ್ತಾಯಿತು. ಪರಿಷತ್ತಿನಲ್ಲೂ ಕೂಡ ಜಾನಪದ ಜಗತ್ತಂತ ಒಂದು ಪತ್ರಿಕೆಯನ್ನು ತಂದೆವು. ಅದಕ್ಕೆ ಸಂಪಾದಕನಾಗಿದ್ದೆ. ಅದಕ್ಕೂ ಮುಂಚೆ ನೀವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರೆ. ಹೌದು ಹೌದು ಹೌದು. ಬಟ್ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದುಕೊಂಡು ಬಂಡಾಯ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೀರಿ ನೀವು. ಅದಕ್ಕೆ ಹೇಗೆ ಸರ್ ಪ್ರತಿಕ್ರಿಯೆಯಾಗ? ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಸುದೀರ್ಘವಾದಂಥ ಹಿನ್ನೆಲೆ ಪಡೆದಂತಹ ಒಂದು ಸಂಸ್ಥೆ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅದರ ಅಧ್ಯಕ್ಷರಾಗಿ ಹೋದಂಥವ್ರು. ನಾನೊಬ್ಬ ಸಾಮಾನ್ಯ ಹಳ್ಳಿಗೆ ಇದರ ಅಧ್ಯಕ್ಷನಾಗಿ ಇವ್ರು ಏನು ಕೆಲಸ ಮಾಡ್ಯವರು ಅಂತ ಅನೇಕರಿಗೆ ಅನುಮಾನ ಸಂಶಯ ಬಂದಿರಲಿಕ್ಕೂ ಸಾಕು. ಅದೇನೇ ಇದ್ದರೂ ನಾನು ಒಂದು ಆತ್ಮವಿಶ್ವಾಸದಿಂದ ಕೈಗೊಂಡೆ. ಬಹಳಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ನನಗೆ ಬಹಳ ತೃಪ್ತಿ ತಂದಿದ್ದಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಎಲ್ಲ ವಿಷಯಗಳ ಬಗ್ಗೆಯೂ ಆ ವೇದಿಕೆ ಮೇಲೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ನಮಗೆ ಮಕ್ಕಳ ಸಾಹಿತ್ಯ ಗೋಷ್ಠಿ ಇಲ್ಲ, ಮಹಿಳಾ ಸಾಹಿತ್ಯದ ಗೋಷ್ಠಿ ಇಲ್ಲ, ಹೀಗೆಲ್ಲ ಹೇಳ್ತಾಯಿದ್ದೆ. ನಾನೊಂದು ಯೋಚನೆ ಮಾಡಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದ ಸಮಾವೇಶ ಮಾಡಿ, ಮಹಿಳಾ ಸಾಹಿತ್ಯ ಸಮಾವೇಶ, ಪತ್ರಿಕಾ ಸಾಹಿತ್ಯ ಸಮಾವೇಶ, ನಾಟಕ ಸಾಹಿತ್ಯ ಸಮಾವೇಶ, ಚಲನಚಿತ್ರ ಸಾಹಿತ್ಯ ಸಮಾವೇಶ, ಹೀಗೆ 10 ಸಮಾವೇಶಗಳನ್ನು ಮಾಡಿ ಇವತ್ತಿಗೂ ಅದೇ ಮುಂದುವರಿಸ್ಕೊಂಡು ಬರ್ತಿದ್ದಾರೆ. ಅದು ಹೆಚ್ಚು ಜನ ಆಯಾ ಕ್ಷೇತ್ರದವರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಆಯಿತು. ಆ ಸಂದರ್ಭದಲ್ಲೇ ನಾನು ನಮ್ಮ ನಿಘಂಟು ಏನು ಬಹಳ ಕಾಲದಿಂದ ಉಳಿದಿತ್ತು, ಕನ್ನಡ ನಿಘಂಟು 8ನೇ ಸಂಪುಟ, ನಾನು ಕಾರ್ಯದರ್ಶಿಯಾಗೂ 3 ವರ್ಷ ಇದ್ದೆ, ಆಮೇಲೆ ಅಧ್ಯಕ್ಷನಾಗೂ 3 ವರ್ಷ ಇದ್ದೆ. ಆಗ ನಿಘಂಟು ಕೆಲಸ ಒಂದು ಬಹಳ ಕಾಲದಿಂದ ಅದನ್ನು ಸಂಪೂರ್ಣವಾಗಿ ಮಾಡಿದ್ದು. ಇನ್ನೊಂದು ಆರ್ಥಿಕ ಪರಿಸ್ಥಿತಿ ತುಂಬ ತೊಂದರೆಯಲ್ಲಿತ್ತು ನಮ್ಮ ಪರಿಷತ್. ಒಬ್ಬ ಕನ್ನಡಿಗ 1 ರೂಪಾಯಿ ಅಂತ ಒಂದು ಯೋಜನೆ ಮಾಡಿ ಜನಗಳ ಬಳಿಗೆ ಹೋದೆ. ತುಂಬ ಒಳ್ಳೆಯ ಅದಕ್ಕೆ ಪ್ರತಿಕ್ರಿಯೆ ದೊರೆಯಿತು. ಸುಮಾರು 25 ಆ ಕಾಲದಲ್ಲಿ 25 ಲಕ್ಷ ರೂಪಾಯಿನಷ್ಟು ಸಂಗ್ರಹ ಆಯಿತು. ಆದರೆ ಆ ಯೋಜನೆ ಮುಂದುವರಿಯಲಿಲ್ಲ. ಅದು ಯಾವ್ಯಾವ ಕಾರಣಕ್ಕೂ ಗೊತ್ತಿಲ್ಲ ನನಗೆ. ಆದರೂ ಅದನ್ನೇ ನನ್ನ ಆಸೆ ಏನಿತ್ತಂದರೆ ಜನಗಳಿಂದಲೇ ಸಂಗ್ರಹ ಮಾಡಿದ ಪ್ರತಿಯೊಬ್ಬ ಕನ್ನಡಿಗನೂ ತನ್ನ ಪಾಲುದಾರಿಕೆ ಕನ್ನಡ ಸಾಹಿತ್ಯ ಪರಿಷತ್ನ ಇದೇನೋ ಭಾವನೆ ಬರಬೇಕು, ಜನಗಳಿಂದಲೇ ಈ ಸಂಸ್ಥೆ ಕಟ್ಟಬೇಕು. ಸುಮಾರು ಒಂದು 10 ಕೋಟಿ ರೂಪಾಯಿ ಸಂಗ್ರಹ ಮಾಡಿದರೆ ಸರ್ಕಾರದ ಯಾವುದೇ ಹಂಗಿಲ್ಲದ ಹಾಗೆ ಪರಿಷತ್ತು ಸ್ವಾವಲಂಬಿಯಾಗಿ ನಡೀಬೇಕು ಅನ್ನುವಂಥ ನನ್ನ ಯೋಜನೆ ಇತ್ತು. ಬಟ್ ಕನ್ನಡಿಗರು ಕೊಡ್ಲಿಕ್ಕೆ ಸಿದ್ಧರಿದ್ರಲ್ವಾ? ಖಂಡಿತ ಸಿದ್ಧರಿದ್ದು. 1 ರೂಪಾಯಿ ಏನೂ ಕಷ್ಟ ಆಗ್ತಿಲ್ಲ. ನಾನು ಕನ್ನಡಿಗನಾಗಿ ಹುಟ್ಟಿದ್ದಕ್ಕೆ 1 ರೂಪಾಯಿ ಅಂತ ಕೊಟ್ಟು ಬಿಟ್ಟರೆ ಆಯಿತು, ಕೋಟಿಗಟ್ಟಲೆ ಆಗಿಬಿಡ್ತಿತ್ತು. ಆ ಯೋಜನೆ ಮುಂದುವರೆದಿದ್ದರೆ ಇವತ್ತು ಪರಿಷತ್ತು ಸರ್ಕಾರದ ಹಂಗಿನಿಂದ ಆಚೆ ಬರ್ಬೋದಾಗಿದೆ. ಪ್ರತಿ ಹೆಜ್ಜೆಗೂ ನಾವು ಸರ್ಕಾರ ಕೊಡಲಿಲ್ಲ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಮೂಲ ನಿಧಿ ಇಟ್ಕೊಂಡು ಮಾಡಬಹುದಾಗಿತ್ತೇನೋ ಅಂತ ನನಗೆ ಅನಿಸ್ತದೆ. ನಾನು ಈಗ ಇಲ್ಲಿ ಒಳಗೆ ಬರ್ತಾ ನೋಡಿದೆ, ನೀವು ಅಲ್ಲಿ ಹೊರಗಡೆ ದಾಖಲೆ ಪುಸ್ತಕದಲ್ಲಿ ತಮ್ಮ ಹೆಸರನ್ನು ಕನ್ನಡದಲ್ಲಿ ನೋಂದಣಿ ಮಾಡಿ ಕನ್ನಡದಲ್ಲಿ ಸಹಿ ಮಾಡಿದ್ದೀರಿ. ಈ ಕನ್ನಡ ಪ್ರೀತಿ, ಜನಪದ ಪ್ರೀತಿ, ಸಾಹಿತ್ಯ ಪ್ರೀತಿ, ಇದು 3 ಕೂಡ ತಮ್ಮನ್ನು ಸೇರಿ ಇದನ್ನು ನೋಡಿ, ಇದನ್ನು ಮಾಡಿದವರು ಪುಸ್ತಕಗಳನ್ನು ಬರೀತಾರೆ, ನೀವು ಬರೀಲಿಲ್ಲ, ಬೇರೆಯವರಿಗೆ ಸಾಕಷ್ಟು ಬರ್ಕೊಟ್ರಿ. ನೀವು ಪುಸ್ತಕ ಬರೆಯುವಾಗ ನಿಮ್ಮ ಸೃಜನಶೀಲ ಸಾಹಿತ್ಯಕ್ಕೆ ತೊಂದರೆ ಆಯಿತು ಅಂತ ಅನಿಸ್ತದೆ ಸರ್? ಒಂದು ದೃಷ್ಟಿಯಿಂದ ಆಯಿತು ಅಂತಲೂ ಹೇಳ್ಬೋದು. ಏಕೆಂದರೆ ನಾನು ಸಂಘಟನೆಯ ಕೆಲಸಕ್ಕೆ ತುಂಬ ತೊಡಗಿಬಿಟ್ಟೆ. ವಾರ್ತಾ ಇಲಾಖೆಯಲ್ಲಿದ್ದಾಗಲೂ ಕೂಡ ಅನೇಕ ಭಾಷಣಗಳನ್ನು ನಾವೇ ಕರಡನ್ನು ಸಿದ್ಧ ಮಾಡಿಕೊಡ್ತಿದ್ದು ಉಂಟು. ಆಮೇಲೂ ಕೂಡ ಇಲಾಖೆಯಲ್ಲಿ ಇರೋವರೆಗೆ ನಾನು ವಾರ್ತಾ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಸಚಿವರುಗಳಿಗೆ, ಅಧಿಕಾರಿಗಳಿಗೆ ಬೇಕಾದಂತಹ ಇದನ್ನೆಲ್ಲ ಸಿದ್ಧ ಮಾಡಿಕೊಡ್ತಿದ್ದು. ಮತ್ತು ಆ ಅಭಿವೃದ್ಧಿ ಸಾಹಿತ್ಯದ ಕಡೆ ಹೆಚ್ಚು ಒಲವಾಯಿತು. ನಾವು ಕರ್ನಾಟಕ ಪ್ರಗತಿಪಥ ಅಂತ ಒಂದು ಅಭಿವೃದ್ಧಿ ಸಾಹಿತ್ಯದ ಒಂದು ದೊಡ್ಡ ಗ್ರಂಥ ತಂದು ಡಿ ವಿ ಗುಂಡಪ್ಪನವರು ಅದನ್ನು ಬಿಡುಗಡೆ ಮಾಡಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಮಾತು ಹೇಳಿದರು, ಒಂದು ವೇಳೆ ವಿಶ್ವೇಶ್ವರಯ್ಯನವರು ಇದ್ದಿದ್ದರೆ ಅವರು ಮೆಚ್ಚಿಕೊಳ್ತಿದ್ದಂತಹ ಕೃತಿ ಇದು ಅಂತಂತ ಹೇಳಿ, ಒಂದು ದೊಡ್ಡ ಕೃತಿ. ಅದೆಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳಾದಂತಹ ಹೀಗೆ ಅಭಿವೃದ್ಧಿ ಸಾಹಿತ್ಯದ ಕಡೆ ನನ್ನ ಹೆಚ್ಚು ಕೆಲಸ, ನನ್ನ ಕಾಲ, ನನ್ನ ಶ್ರಮ ಎಲ್ಲ ಹೋಗಿದ್ದರಿಂದ ಸೃಜನಶೀಲ ಸಾಹಿತ್ಯ ಅಷ್ಟಾಗಿ ನನ್ನ ಕೈಲಿ ಆಗಲಿಲ್ಲ ಅನ್ನೋದನ್ನು ನಾನು ಖಂಡಿತ. ಬಟ್ ಇದ್ರ ಜೊತೆಗೆ ಗ್ರಾಮ ವಿಕಾಸ ಮಾಡಿದ್ರಿ. ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅಂತ ಹೇಳಿದ ಹಾಗೆ ನೀವು ಒಂದು ವಚನ ಮಾಂಗಲ್ಯ ಅಂತ ಮಾಡಿದ್ರಿ. ಆ ವಚನ ಮಾಂಗಲ್ಯದ ಕಲ್ಪನೆ ಹುಟ್ಕೊಂಡಿದೆ ಈಗ ಸರ್? ಅದು ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉಳಿತಾಯದ ಒಂದು
ಪದ್ಧತಿ ಬರಬೇಕು. ಮತ್ತು ಜನ ಸುಮ್ಮನೆ ಅನಗತ್ಯವಾದಂತಹ ಆಡಂಬರಕ್ಕೆ ಖರ್ಚು ಮಾಡೋದು ಬೇಡ, ಮತ್ತು ಮೊದಲೇ ಬಡತನ. ಈ ದೃಷ್ಟಿಯಿಂದ ನಾವು 1900 ಸ್ವಾತಂತ್ರ್ಯ ಬರೋ ಅವಧಿಯಲ್ಲೇ ನಾವು ಸಾಮೂಹಿಕ ವಿವಾಹ ಪದ್ಧತಿ ನವಜೀವನ ಮಂಟಪ ಅಂತ ಹೇಳಿ ಸುಮಾರು 30-40 ಗ್ರಾಮೀಣ ಯುವಕ ಯುವತಿಯರನ್ನು ಸೇರಿಸಿ ಒಟ್ಟಾಗಿ ಮದುವೆ ಮಾಡ್ತಾಯಿದ್ವು ಆವಾಗ. ಆ ರೀತಿ ಉಳಿತಾಯ ಮಾಡೋದು. ಹಾಗೆಯೇ ಮತ್ತು ನಮ್ಮ ಈ ಮದುವೆಗಳಿಗಾಗಿ ಹೆಚ್ಚು ಖರ್ಚು ಮಾಡಬಾರ್ದು ಅಂಥೇಳಿ ಒಂದು ಕುವೆಂಪು ಅವರ ಮಂತ್ರಮಾಂಗಲ್ಯದ ಹಾದಿಯಲ್ಲಿ ನಾನು ವಚನ ಮಾಂಗಲ್ಯ ಅಂತ ಒಂದು ಬರೆದೆ. ಅದೇ ಪದ್ಧತಿ ಮೇಲೆ ಮದುವೆ ಮಾಡು. ಅದಕ್ಕೆ ನಮ್ಮ ಮೊದಲೇ ಮಾಡಬೇಕಂಥೇಳಿ ನನ್ನ ಮಗಳ ಮದುವೆಯನ್ನು ವಚನ ಮಾಂಗಲ್ಯ ಪದ್ಧತಿಯಲ್ಲೇ ಮಾಡಿ. ಅದೇ ರೀತಿ ನನ್ನ 3 ಜನ ಮಕ್ಕಳನ್ನು ವಚನ ಮಾಂಗಲ್ಯ ಪದ್ಧತಿ, ಆ ಪದ್ಧತಿ ಸುಮಾರು 50-60 ಕಡೆ ಅದೇ ಪದ್ಧತಿ ಮೇಲೆ ಮದುವೆ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆಯಲ್ಲಿ ಆ ವಿವಾಹ ಆಗಿ ಹೋಗ್ತದೆ. ಯಾವುದೇ ಪುರೋಹಿತರಿಲ್ಲ, ಯಾವುದೇ ಮಂತ್ರಗಳಿಲ್ಲ, ಏನಿಲ್ಲ. ಸರಳವಾಗಿ ಕನ್ನಡದಲ್ಲೇ ಅವರು ಅವರು ಸತಿಪತಿಗಳು ಒಂದು ಪ್ರತಿಜ್ಞಾ ಸ್ವೀಕಾರ ಮಾಡ್ತಾರೆ. ಹೀಗೆ ಗ್ರಾಮೀಣ ಪ್ರದೇಶದಲ್ಲಿ ಉಳಿತಾಯದ ಪದ್ಧತಿ ತರಬೇಕು ಅನ್ನುವಂಥದ್ದು ನಿಮ್ಮ ನೇರವಂತಿಕೆಗೆ ಇನ್ನೊಂದು ಭಾಳ ದೊಡ್ಡ ಉದಾಹರಣೆಯನ್ನು ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ. ಅಂದರೆ ನೀವು ಯಾವುದೇ ನಿಮಗೆ ಸನ್ಮಾನಕ್ಕೆ ಬಂದ ದುಡ್ಡನ್ನು ನೀವು ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ, ಒಂದು. ಎರಡನೇದು, ಈ ಸಾರ್ವಜನಿಕ ಸಂಸ್ಥೆಗಳ ಹುದ್ದೆಗಳಲ್ಲಿದ್ದಾಗ ಎಲ್ಲೂ ಕೂಡ ಸಂಭಾವನೆ ಅಥವಾ ಸಂಬಳವನ್ನು ತಗೊಳ್ಳಿಲ್ಲ ಅಂತ. ಅಂದರೆ ಸುಮಾರು 60,000 ರೂಪಾಯಿ ನಿಮಗೆ ಒಂದು ಸನ್ಮಾನದಲ್ಲಿ ಕೊಟ್ಟಾಗ ಅದು ನಿಮ್ಮ ಊರಿನ ಒಂದು ನೀರಿನ ಟ್ಯಾಂಕ್ಗೋಸ್ಕರ ಇಟ್ಟರೆ, ಅದನ್ನು ನಿಮ್ಮ ತಂದೆಯವರ ಹೆಸರಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದಿರಿ. ಈ ರೀತಿಯ ಸಾಮಾಜಿಕವಾಗಿ ನೀವು ಬೆಳೀತಾ ಹೋದದ್ದು, ಆಮೇಲೆ ಸಮಾಜದ ಜೊತೆ ಒಂದು ಅಂಗವಾದದ್ದು, ಇದರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನನಗೆ ನನ್ನ ಬದುಕಿಗೆ ಬೇಕಾದಂತಹ ವೇತನ ಸರ್ಕಾರಿ ನೌಕರಿಯಿಂದ ಬರ್ತಾ ಇತ್ತು. ಇನ್ನು ಉಳಿದಂತೆ ಬಂದದ್ದನ್ನು ನಾವು ಯಾಕೆ ಸಮಾಜಕ್ಕೆ ಕೊಡಬಾರ್ದು ಅನ್ನೋದು ಅದು ನಾನು ಮೊದಲೇ ಹೇಳಿದಾಗ ವಿನೋಬಾ ಭಾವೆ ಇದು ಮಾತು ನನ್ನ ಮೇಲೆ ತುಂಬ ಪರಿಣಾಮ ಮಾಡಿತ್ತು, ಅಭೂಷಿತ. ಹಾಗಾಗಿ ಏನು ಹೆಚ್ಚಾಗಿ ಬಂದರೂ ಅದಷ್ಟು ಸಮಾಜಕ್ಕೆ ವಿನಿಯೋಗ, ಯಾಕಂದರೆ ಸಮಾಜದಿಂದ ನಾವು ಬದುಕಿದ್ದೀವಿ ಅನ್ನೋ ಒಂದು ಕಾರಣ. ಹಾಗಾಗಿ ನಾನು 60ನೇ ವರ್ಷದ ಹುಟ್ಟುಹಬ್ಬ ಮಾಡಿದಾಗ ಕೊಟ್ಟಂಥ 60,000 ರೂಪಾಯಿ ಮತ್ತು ನನಗೆ ನನ್ನ ನಿವೃತ್ತಿ ವೇತನ ಬಂದ 40,000 ಸೇರಿ 1 ಲಕ್ಷ ರೂಪಾಯಿ ನಮ್ಮ ಊರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ನಾವು ಮಾಡಿದ್ವು. ಆಮೇಲೆ ನಮ್ಮ ಊರನ್ನು ಒಂದು ಸ್ವಚ್ಛ ಗ್ರಾಮ ಅಂತ ಮಾಡಿ ಇವತ್ತೊಂದು ಮಾದರಿ ಗ್ರಾಮ ಆಗಿ ನಮ್ಮ ಊರಿಗೆ. ಹಾಗೆಯೇ ಅನೇಕ ಸಂದರ್ಭದಲ್ಲಿ ನನಗೆ ಅನೇಕ ಪ್ರಶಸ್ತಿಗಳು ಕೊಟ್ಟಂಥ ಸಂದರ್ಭ. ಈಗ ಕೇಂದ್ರ ಸಾಹಿತ್ಯ ಸಂಗೀತ ನಾಟಕ ಅಕಾಡೆಮಿ ಕೊಟ್ಟಂಥ ಇದರಲ್ಲಿ ಕೂಡ ಕೊಟ್ಟಂಥ ಹಣ, ಆಮೇಲೆ ಇವರು ಎಳಕಲ್ಲು ಮಠದವರು 1 ಲಕ್ಷ ರೂಪಾಯಿ ಕೊಟ್ಟರು, ನಾನು ನಿಮ್ಮ ಒಳ್ಳೆಯ ಸೇವೆ ಮಾಡ್ತಿದ್ದೀರಿ ಅಂತ. ಅದಷ್ಟನ್ನು ಕೂಡ ನಾನು ಶರಣ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಿದ್ದೇನೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಹಣನ ನಮ್ಮ ಜನಪದ ಕಲಾವಿದರ ಕ್ಷೇಮ ನಿಧಿಗೆ, ನಾನು ಜನಪದ ಅಕಾಡೆಮಿಯ ಅಧ್ಯಕ್ಷನಾಗಿದ್ದಾಗ ಕಲಾವಿದರು ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದರೂ ಕಷ್ಟದಲ್ಲಿ ಇದ್ದಾಗ ಒಂದು ಸ್ವಲ್ಪ ಮಟ್ಟಿನ ನೆರವಾದರೂ ಆಗ್ತದೆ, ಒಂದು ಆಸ್ಪತ್ರೆಗೋ ಮತ್ತೊಂದಕ್ಕೋ ಅಂತ ಹೇಳಿ ಒಂದು ಕ್ಷೇಮ ನಿಧಿ ಅಂತ ಆರಂಭ ಮಾಡಿ, ಅದಕ್ಕೆ ನಾನು ಮೊದಲು ಮೂಲ ನಿಧಿಯಾಗಿ ನನಗೆ ಅಧ್ಯಕ್ಷನಾಗಿ ಏನು ಗೌರವಧನ ಅಂತ ಬರ್ತಿತ್ತು ಮಾಸಿಕ, ಅದಷ್ಟನ್ನು ಮತ್ತು ದಿನಭತ್ಯೆ ಅಂತ ಏನು ಕೊಡ್ತಾಯಿದ್ರು ಅದಷ್ಟನ್ನು ಕೂಡ ನಾನು ಕೊಟ್ಟೆ. ಹಾಗೆ ನಾನು ರಾಜ್ಯಭಾಷಾ ಆಯೋಗದ ಅಧ್ಯಕ್ಷನಾಗಿದ್ದಾಗಲೂ ಕೂಡ ನನಗೆ ಸಂಭಾವನೆಗೆ ಅವಕಾಶ ಇತ್ತು. ನಾನು ತಿಂಗಳಿಗೆ 1 ರೂಪಾಯಿ ಮಾತ್ರ ಸಾಂಕೇತಿಕವಾಗಿ ತಗೊಳ್ತೀನಿ ಅಂತ ಹೇಳಿ ಅದನ್ನು ಕೂಡ ನಾನು ತಗೊಳ್ಳಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿರಲಿ ಎಲ್ಲೇ ಇರಲಿ ಸಭೆ ಸಮ್ಮೇಳನೆಗೆ ಹೋದಾಗ ನನಗೆ ಕೊಡುವಂಥ ದಿನಭತ್ಯೆ ಮತ್ತು ಈ ಪ್ರಶಸ್ತಿಗಳು, ಈ ಶಂಸಿ ಬೋಸ್ನೂರು ಮಠ ಪ್ರಶಸ್ತಿ, ಆಳ್ವ ನುಡಿಸಿರಿ ಪ್ರಶಸ್ತಿ, ಹೀಗೆ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೊಟ್ಟಿದ್ದಂಥ ಇದೆಲ್ಲ ಹಣವನ್ನು ಕೂಡ ನಾನು ಇಲ್ಲ ಶರಣ ಸಾಹಿತ್ಯ ಪರಿಷತ್ತಿಗೆ, ಇಲ್ಲ ಜಾನಪದ ಅಕಾಡೆಮಿಗೆ, ಇಂಥ ಸಾರ್ವಜನಿಕ ಸೇವಾ ಸಂಸ್ಥೆಗಳಿಗೆ ನಾನು ಕೊಡ್ತಾ ಬಂದೆ. ಅದು ನನಗೊಂದು ಮನಸ್ಸಿಗೆ ತೃಪ್ತಿ ತಂದಿದೆ. ಯಾಕೆಂದರೆ ಅದರಿಂದ ನನ್ನ ಜೀವನಕ್ಕೆ ನನಗೆ ಸಾಕಾಗಿದೆ. ನನ್ನ ವೇತನ ಸಾಕು, ನಿವೃತ್ತಿ ವೇತನವೂ ಸಾಕು. ಸರ್, ಒಟ್ಟಾರೆಯಾಗಿ 85 ವರ್ಷಗಳ ಬದುಕನ್ನು ನೋಡಿದ್ದೀರಿ, 3 ತಲೆಮಾರು 4 ತಲೆಮಾರು ನೋಡಿದ್ದೀರಿ. ಇವತ್ತಿನ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ನಮ್ಮ ಕಾಲದ ಸ್ಥಿತಿ ಇಲ್ಲಿ ಈಗ ಬದಲಾವಣೆ ಆಗಿದೆ. ಸಾಮಾಜಿಕವಾಗಿಯೂ ಬದಲಾವಣೆ ಆಗಿದೆ, ರಾಜಕೀಯವಾಗಿ ಬದಲಾವಣೆ ಆಗಿದೆ, ಆರ್ಥಿಕವಾಗಿ. ಮತ್ತು ನಮ್ಮ ಕಾಲದ ಸ್ಥಿತಿಯಲ್ಲಿ ಈಗ ಇರಿ ಅಂತ ಹೇಳಲಿಕ್ಕಾಗಲ್ಲ. ಇವತ್ತಿನ ಯುವಕರ ಮನೋಭಾವನೆಯನ್ನು ಬದಲಾವಣೆ ಆಗಿದೆ. ಯಾಕೆಂದರೆ ಅವರು ಮಾಧ್ಯಮಗಳಿಗೆ ತೆರೆಕೊಂಡಿರೋದ್ರಿಂದ ಅನೇಕ ಹೊಸ ವಿಚಾರಗಳು ಪ್ರವೇಶ ಆಗಿದ್ದಾವೆ. ಆದರೆ ನಾನು ಏನೇ ಆದರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಒಂದು ವಿಶೇಷವಾಗಿ ಹೇಳೋದು, ಯುವಕರಿಗಿಂತ ನನ್ನ ನಿವೃತ್ತರಿಗೂ ಹೇಳೋದು ಒಂದು ಮಾತೇನಿದೆ ಅಂದರೆ, ಅವರು ಯಾರೇ ನಿವೃತ್ತರಾದರೂ ಕೂಡ ಅವರು ಸಮಾಜಕ್ಕೂ ಹೊರೆಯಾಗಬಾರ್ದು ಅನ್ನೋದು. ಮತ್ತು ಅವರ ನಿವೃತ್ತಿ ವೇತನದಲ್ಲಿ ಸ್ವಲ್ಪ ಭಾಗವನ್ನು ಮತ್ತು ಅವರ ಸಮಯವನ್ನು, ಅವರ ಅನುಭವವನ್ನು ಸಮುದಾಯದ ಒಳಿತಿಗೆ ಬಳಸುವಂಥ ಕೆಲಸ ಬಹಳ ಮಟ್ಟಿಗೆ ಆಗಬೇಕು ಅನ್ನುವಂಥದ್ದು. ಹಾಗೆಯೇ ಯುವಜನರು ಕೂಡ ಇತ್ತೀಚೆಗೆ ಕೇವಲ ಯಾವ್ಯಾವುದೋ ಭ್ರಮೆಗಳಲ್ಲಿ ತೊಡಗೋಕ್ಕೆ ಬದಲಾಗಿ
ನಾವು ಅವರಿರುವಂಥ ರಾಷ್ಟ್ರದ ಬಗ್ಗೆ ಒಂದು ಸರಿಯಾದಂಥ ಕಲ್ಪನೆ ಅವರಿಗಿರಬೇಕು. ರಾಷ್ಟ್ರದ ಘನತೆ ಗೌರವಗಳನ್ನು ಉಳಿಸುವಂಥದ್ದು, ರಾಷ್ಟ್ರವನ್ನು ಸಂಪದ್ಭರಿತವಾಗಿ ಮಾಡುವಂಥದ್ದು, ರಾಷ್ಟ್ರವನ್ನು ಸ್ವಾವಲಂಬಿಯಾಗಿ ಮಾಡುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಯುವಕರು ಕ್ರಿಯಾಶೀಲರಾಗಿರಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಏಕೆಂದರೆ ಸೋಮಾರಿತನ ಇದೆಯಲ್ಲ, ಅದು ಬಹಳ ಅನೇಕ ಯುದ್ಧಗಳಿಗಿಂತ ಅಪಾಯಕಾರಿ ಸೋಮಾರಿತನ ಅಂತಾರೆ. ಕ್ರಿಯಾಶೀಲಗಳಾಗಿ ಕೆಲಸ ಮಾಡಿದರೆ ಈ ದೇಶದ ಇದನ್ನು ಚೆನ್ನಾಗಿ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಗಾಂಧೀಜಿ ಕನಸು ಕಂಡಂಥ ಗ್ರಾಮ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಯುವಕರು ಕೂಡ ಆದಷ್ಟು ಗ್ರಾಮದ ಕಡೆ ಅವರ ದೃಷ್ಟಿ ಹರಿಸಬೇಕು, ಗ್ರಾಮಗಳಲ್ಲಿ ನೆಲೆಸಿ ಅದನ್ನು ಬೆಳೆಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಆಶಿಸ್ತೇನೆ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವ, ಜ್ಞಾನ ಮತ್ತು ಒಂದು ಮಾರ್ಗದರ್ಶನ ಇಷ್ಟು ನಮ್ಗೆ ಕೊಟ್ಟಿದ್ದೀರಿ. ತಮ್ಮ 85ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಮಗೆ ನಮ್ಮ ಧನ್ಯವಾದಗಳು ಹೇಳ್ತೀನಿ ಸರ್. ನಮಸ್ಕಾರ. ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ.